ನನಗೆ ಎದುರಾಳಿ ನಮಗಿಂತ ಶಕ್ತಿವಂತರು ಅಂತ ನಾನು ಯಾವಾಗ ಕೂಡ ಭಾವಿಸೋದೂ ಇಲ್ಲ. ಈ ಗೆಲುವಿನಲ್ಲಿ ಮೋದಿ ಪ್ರಭಾವ ಎಷ್ಟು ಮಂತ್ರಿಗೆ ಇರ್ಬೋದು ಮತ್ತು ರಾಜ್ಯ ನಾಯಕರಾಗಿರ್ಬೋದು ತಮ್ಮ ವರ್ಚಸ್ಸು ಅದೆಲ್ಲ ಜನರು ಎಲ್ಲ ತಿಳ್ಕೊಂಡ್ರೆ ನಂಗೆ ಓಟಕ್ಕೆ ಇವತ್ತೇನು ಅವ್ರನ್ನೇನು ತಿಳ್ಕೊಂಡ್ರೆ ನನ್ನೂ ತಿಳ್ಕೊಂಡೆ ಓಟಕ್ಕೆ. ಈಗ 4 ಸಲ ನನಗೆ ಮತ ಕೊಟ್ಟಾರೆ. ನಾನು ಯಾವ ರೀತಿ ಜನರು ಕೂಡ ನಡ್ಕೊಂಡಿದ್ದೀನಿ, ನಾನು ಈ ಕೆಲಸದ ಬಗ್ಗೆ ಏನು ಒತ್ತು ಕೊಟ್ಟಿದ್ದೀನಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಜನ ನನಗೆ ಮತ ಕೊಟ್ಟಿದ್ದಾರೆ. ಇವತ್ತು ಮುಂದಿನ ಕೂಡ ನಾನು ಕೆಲಸ ಈಗ ಸತತ 4 ಬಾರಿ ಗೆದ್ದು 5ನೇ ಬಾರಿ ಗದ್ದಿಗೆ ಹಿಡಿದಿದ್ದೀರಿ. ಬಾಗಲಕೋಟೆಗೆ ಸಂಬಂಧಪಟ್ಟಾಗ ವಿಶೇಷ ಕನಸುಗಳು ಏನಾದರೂ ಈ ಬಾರಿ ನಾನು ಈ ಭಾಗದ ನಮ್ಮ ನಾಯಕರನ್ನೆಲ್ಲ ಕರೆದು ಚರ್ಚೆ ಮಾಡಿ ಇವತ್ತು ಯಾವ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇದೆ ಆ ಒಂದು ಕೆಲಸ ಕಾರ್ಯಗಳು ಜನರಲ್ಲಿ ಇದೆ, ಸ್ವಾಭಾವಿಕ ಜನರಲ್ಲಿ ಇದೆ, ಇಟ್ಕೊಂಡು ಇಲ್ಲ ಅಂತ ಹೇಳೋದಿಲ್ಲ. ಅದೆಲ್ಲ ನಮ್ಮ ನಾಯಕರಿಗೆ ಬಿಟ್ಟದ್ದು. 5 ಬಾರಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಅನ್ನು ಸಾಧಿಸಿದರೆ ಗದ್ದಿಗಳು ಮತ್ತೆ ಗದ್ದಿಗೆ ನಿಮ್ಮ ಪರವಾಗಿ ಬಂದಿದ್ದಾರೆ. ಹಿಂದೆ SP ಪಾಟೀಲ್ ರೈಡ್ಲಾಗಿರೋದೆಲ್ಲ ಹ್ಯಾಟ್ರಿಕ್ ಆಗಿರುವಂಥದ್ದು ಏನು ಹೇಳ್ತಾರೆ, ಎಷ್ಟು ಮಟ್ಟಿಗೆ ಖುಷಿ ಆಗ್ತಾ ಇದೆ? ನಾನು ಆ ಬಗ್ಗೆ ಯಾವತ್ತೂ ಕೂಡ ನಾನು ಯೋಚನೆಯನ್ನು ಮಾಡೋದಿಲ್ಲ. ಮತ್ತು SP ಪಾಟೀಲು ನನಗೆ ಭಾಳಷ್ಟು ಅತ್ಯಂತ ಹಿರಿಯರು, ನನ್ನ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಟಂಥವ್ರು. ಅವರು ನನಗೆ ಚಿಕ್ಕವನಿದ್ದಾಗ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಂಥವರ ಒಂದು ಹಿನ್ನೆಲೆಯನ್ನು ನಾನು ನೋಡಿಕೊಂಡು ಇವತ್ತು ನಾನು ರಾಜಕೀಯದಲ್ಲಿ ಇದ್ದುದರಿಂದ ಜನ ನನಗೆ ಇವತ್ತು ಮನ್ನಣೆ ಕೊಟ್ಟಿದ್ದಾರೆ ಅಂತ ನಾನು. ಕೊನೆಯದಾಗಿ ನಿಮ್ಮನ್ನು ಕೈ ಹಿಡಿದಿರುವಂಥ ನಿಮ್ಮ ಕ್ಷೇತ್ರದ ಜನರು 4 ಬಾರಿ ಆಶೀರ್ವಾದ ಮಾಡಿದವರು 5ನೇ ಬಾರಿ ನಿಮ್ಮನ್ನು ಗೆಲುವಿನ ಅಜೇತ ಕರ್ಕೊಂಡು ಹೋಗಿದ್ದಾರೆ, ಈಗ ಗೆಲ್ಲಿಸಿದ್ದಾರೆ. ಅವ್ರು ಏನು ಹೇಳ್ತೀರಿ ಸರ್ ನಿಮ್ಮ ಜನರಿಗೆ? ಅವರಿಗೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇವತ್ತು ನೀವು ಗೆಲ್ಲಲಿಕ್ಕೆ ಏನು ಇದು ವಿಶ್ವಾಸ ಬಂದ್ಬಿಟ್ಟು ನನಗೆ ಮತ ನೀಡಿದ್ದೀರಿ. ಆ ಮತದ ಋಣವನ್ನು ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ಮಾಡಿ ಮುಟ್ಟಿಸ್ತೀವಿ ಅಂತ ನಾನು. ಅವ್ರ ವಿರೋಧಿಗಳು ಟೀಕೆ, ಅವ್ರ ವಿರೋಧ ಪಕ್ಷದ ಟೀಕೆ ಮಾಡಲಿಕ್ಕೆ ನನ್ನ ಪರವಾಗಿ ಅವರೇ ಅದನ್ನೆಲ್ಲ ಜನರಿಗೆಲ್ಲ ಗೊತ್ತಿತ್ತು. ಜನ ತಿಳಿಸಿದ್ರು ಮತ್ತೆ ಗದ್ದಿಗೋಡು ಲೋಕಸಭಾ ಸದಸ್ಯರು ಆಗಬೇಕು ಅನ್ನೋ ಒಂದು ಇಚ್ಛೆ ಅವ್ರದ್ದಾಗಿತ್ತು. ಆ ಒಂದು ಜನ ಅವರ ಇಚ್ಛೆಯನ್ನು ಈಡೇರಿಸಿದ್ದಾರೆ. ನಾನು ಯಾವತ್ತೂ ಕೂಡ ಜನರಿಗೆ ಋಣಿಯಾಗಿರ್ತೇನೆ. ಈ ಬಾರಿ ಸಚಿವ ಸ್ಥಾನ ಕೊಟ್ಟರೆ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ನನಗೆ. ನಾನು ಅದ್ರ ಬಗ್ಗೆ ಭಾಳ ಯೋಚನೆಯನ್ನು ಕೂಡ ಮಾಡೋದಿಲ್ಲ. ನನಗೆ ಆರಿಸ್ಬೇಕಂತ ಮೊದಲೇ ತೀರ್ಮಾನ ಮಾಡಿದಾಗ ಅವು ಯಾವ ಕೆಲಸ ಮಾಡ್ತಾ ಇಲ್ಲ. 5 ಬಾರಿ ಅಲ್ಲ, ಚಂದ್ರ ಭಾವನೆ ಇದೆ ಇಲ್ಲ ಅಂತಲ್ಲ. ನಮಗೆ ಸ್ವಾಭಾವಿಕ ಮಂತ್ರಿ ಆಗಲಿ ಈ ಭಾಗದ ಅಭಿವೃದ್ಧಿ ಆಗ್ತಿದೆ, ನಮ್ಗೆ ಇನ್ನೂ ಹೆಚ್ಚು ಕೆಲಸ ಆಗ್ತಿದೆ ಅಂತ ಅದೆಲ್ಲ ನಮ್ಮ ನಾಯಕರಿಗೆ ಬಿಟ್ಟಿರ್ತಕ್ಕಂಥ